ಇವತ್ತು ದೇಶಾದ್ಯಂತ ತಾವೆಲ್ಲರೂ ಗಮನಿಸಿರ್ಬೋದು, ಮಾಧ್ಯಮಗಳಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಹೆಚ್ಚು ಚರ್ಚೆಯಲ್ಲಿ ಇರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಮಹಿಳಾ ಮೀಸಲಾತಿಯನ್ನು ಕಾಂಗ್ರೆಸ್ ಪಕ್ಷ ವಿರೋಧ ಮಾಡ್ತಾ ಇದೆ ಅಂತಕ್ಕಂಥ ಹುನ್ನಾರವನ್ನು ನಮ್ಮ BJP ಪಕ್ಷ ಇವತ್ತು ಅದನ್ನು ಎಲ್ಲ ಕಡೆಗೂ ಕೂಡ ಕಾಂಗ್ರೆಸ್ ಏನಪ್ಪ ಅಂತಂದರೆ ಮಹಿಳಾ ವಿರೋಧಿ ಅಂತಕ್ಕಂಥದ್ದನ್ನ ವ್ಯಾಪಕವಾಗಿ ಹರಡೋಂಥ ಒಂದು ಪ್ರಯತ್ನ. ಅದಕ್ಕೆ ಇವತ್ತು ನಾವು ಸ್ಪಷ್ಟೀಕರಣ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೇವೆ. ಅದು ತಮ್ಮ ಒಂದು ಮಾಧ್ಯಮಗಳ ಮೂಲಕ ನಮ್ಮ ಜನರಿಗೆ ತಿಳಿಯಪಡಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ KPCC ಅಧ್ಯಕ್ಷರಾಗಿರ್ತಕ್ಕಂತಹ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳೇ ಆಗಿರ್ತಕ್ಕಂತಹ DK ಶಿವಕುಮಾರ್ ಸಾಹೇಬರ ಒಂದು ನಿರ್ದೇಶನದಂತೆ ನಾವು ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಒಂದು ಪ್ರೆಸ್ ಮೀಟನ್ನು ಕರೆದು ಎಲ್ಲ ಕಡೆಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆದಾಗಿಂದ ಕೂಡ ನಾವು ಮಹಿಳಾ ಪರವಾಗಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಯಾವ್ಯಾವ ಸಂದರ್ಭದಲ್ಲಿ ಮಹಿಳೆಯರಿಗೆ ಸ್ಥಾನಮಾನವನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ನಾವು ನಿರಂತರವಾಗಿ ಮಾಡ್ಕೊತ ಬಂದಿದ್ದೀವಿ. ಆದರೆ ಇವತ್ತು 2004 ಇದೇ ತಿಂಗಳು 16, 17, 18ರಂದು ನಮ್ಮ ಲೋಕಸಭೆಯಲ್ಲಿ ವಿಶೇಷ ಅಧಿವೇಶನವನ್ನು ಕರೆದು ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿ ಬಗ್ಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸ್ಥಾನ ಹಂಚಿಕೆ ಬಗ್ಗೆ ಕಾನೂನು ತಿದ್ದುಪಡಿ ಮಾಡ್ತೀವಿ ಅಂತೇಳಿ ಅವರು ವಿಶೇಷ ಅಧಿವೇಶನ ಕರೆದರು. ವಿಶೇಷ ಅಧಿವೇಶನದಲ್ಲಿ ಈ ಕ್ಷೇತ್ರ ಪುನರ್ವಿಂಗಡಣೆ ಜೊತೆಗೆ ಮಹಿಳಾ ಮೀಸಲಾತಿಯನ್ನು ಕೂಡ ಜೋಡಿಸಿ ಇದನ್ನು ಬಿಲ್ ಪಾಸ್ ಮಾಡೋಕ್ಕೆ ಹೋದರು. ಅದನ್ನು ನಮ್ಮ ಪ್ರಮುಖವಾಗಿ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳೇನಿದ್ದಾವೆ ಅಲ್ಲಿ ನಾಯಕರು ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ವಿರೋಧಿಸಿದಾಗ ಅವರ ವಿರುದ್ಧ ಮತವನ್ನು ಹಾಕಿದಾಗ ಈ ಬಿಲ್ ಬಿದ್ದೋಗುತ್ತೆ. ಈ ಬಿಲ್ ಬಿದ್ದೋಗಿದ ತಕ್ಷಣವೇ ಅವ್ರಿಗೊಂಥರ ಭ್ರಮ ನಿರಸನ ಆಗೋಗ್ತೈತಿ. ಅವ್ರು ಏನೇನೋ ತುಂಬ ಆಲೋಚನೆಗಳು ಮಾಡಿ, ತುಂಬ ದೂರಾಲೋಚನೆ ಮಾಡಿ ಈ ಒಂದು ಬಿಲ್ಲನ್ನು ಪಾಸ್ ಮಾಡ್ತಕ್ಕಂಥದ್ದು. ತರಾತುರಿಯಲ್ಲಿ ಅವರು ಈ ಅಧಿವೇಶನವನ್ನು ಕಡೆಯತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಅವರು 2003ರಲ್ಲಿ ಪಾಸಾಗಿರ್ತಕ್ಕಂಥ ಬಿಲ್ಲನ್ನು 2004ರ ಸಾರ್ವತ್ರಿಕ ಚುನಾವಣೆಯಲ್ಲೇ ಇದನ್ನು ಅವರು ಅನುಷ್ಠಾನಗೊಳಿಸಬೇಕಾಗಿತ್ತು. ಆದರೆ ಇಷ್ಟು ದಿನಗಳ ಕಾಲ 2023ರಲ್ಲಿ ಇಷ್ಟು ತರಾತುರಿ 23ರಲ್ಲಿ ಪಾಸಾಗಿರ್ತಕ್ಕಂಥ ಬಿಲ್ಲನ್ನು 24ರಲ್ಲೇ ಅವರು ಅನುಷ್ಠಾನ ಮಾಡ್ಬೋದಾಗಿತ್ತು ಎಲ್ಲ ಕಡೆಗೂ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಎಲ್ಲ ಸಾರ್ವತ್ರಿಕ ಚುನಾವಣೆಗಳು ನಡೀತಾ ಇದೆ, ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ಈಗ ನಮ್ಮ ಜನರ ದೃಷ್ಟಿಯನ್ನು ಬೇರೆ ಕಡೆಗೆ ಸೆಳೆಯೋದಕ್ಕೆ ಇದನ್ನು ತರಾತುರಿಯಲ್ಲಿ ಮಾಡೋದಕ್ಕೆ ಹೊರಟಿದ್ರು. ಇದನ್ನು ನಾವೆಲ್ಲರೂ ಸಾರಾಸಗಟಾಗಿ ತಿರಸ್ಕಾರ ಮಾಡಿದ್ದೇವೆ. ನಾವು ಯಾವತ್ತೂ ಈ ಮಹಿಳಾ ಮೀಸಲಾತಿ ವಿರೋಧವಾಗಿ ನಾವಿಲ್ಲ. ನಾವು ಮೊದಲಿಂದ ಕೂಡ ಮಹಿಳಾ ಮೀಸಲಾತಿ ಬಗ್ಗೆನೇ ಮಾತಾಡ್ಕೊಂಡು ಬಂದಿರೋದು. ಅದನ್ನು ಅನುಷ್ಠಾನಕ್ಕೆ ತಂದಿರ್ತಕ್ಕಂಥ ಪಕ್ಷ ಯಾವುದಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ತಾವೆಲ್ಲರೂ ಗಮನಿಸಿರ್ಬೋದು, ನಮ್ಮ ದಿವಂಗತ ಪ್ರಧಾನಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ಮಹಿಳೆಯರಿಗೆ 50% ಅದು ಗ್ರಾಮೀಣ ಭಾಗದಿಂದ ಬಂದಂಥ ಮಹಿಳೆಯರು ಕೂಡ ರಾಜಕೀಯವಾಗಿ ಅವರು ಸ್ಥಾನಮಾನವನ್ನು ಪಡಿಬೇಕು, ರಾಜಕೀಯವಾಗಿ ಅವರು ಬೆಳಿಬೇಕಂತಕ್ಕಂಥ ದೃಷ್ಟಿಯಲ್ಲಿ ಅವರು ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಪಂಚಾಯತ್ ರಾಜಲ್ಲಿ ಪ್ರತಿಯೊಬ್ಬ ಹೆಣ್ಮಗಳು ಕೂಡ ಬೆಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ 50% ಮೀಸಲಾತಿಯನ್ನು ಕೊಟ್ಟರು. ಇವತ್ತು 15 ಲಕ್ಷ ಮಹಿಳೆಯರು ಇವತ್ತು ಅಧಿಕಾರವನ್ನು ಅನುಭವಿಸ್ತಿದ್ದಾರೆ ಅಂದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟೀಕರಣ ಕೊಡೋದಕ್ಕೆ ಬಯಸ್ತೀನಿ. ಹಾಗೆಯೇ 28/1/26ರಿಂದ 22/4/26ವರೆಗೆ ಒಂದು ತಿಂಗಳ ಕಾಲ ಲೋಕಸಭೆಯಲ್ಲಿ ಅಧಿವೇಶನ ನಡೀತು. ಈ ಅಧಿವೇಶನ ಸಂದರ್ಭದಲ್ಲಿ ಯಾಕೆ ಈ ಮಹಿಳಾ ಮೀಸಲಾತಿ ಬಗ್ಗೆ ಅವ್ರು ಚರ್ಚೆ ಮಾಡಲಿಲ್ಲ? ಅವಾಗ ಮಾಡ್ಬೋದಾಗಿತ್ತಲ್ಲ. ಒಂದು ತಿಂಗಳ ಕಾಲ ನಡೆದಂಥ ಈ ಒಂದು ಸಭೆಯಲ್ಲಿ ನಮ್ಮ ಎಲ್ಲ ನಾಯಕರು ಇದ್ದರು. ಆವಾಗ ಯಾಕೆ ಇದನ್ನ ಮಾಡಲಿಲ್ಲ? ಅದಾದ ನಂತರ ಈ 3 ದಿನಗಳ ವಿಶೇಷ ಅಧಿವೇಶನ ಕರೆದು, ಅಂದರೆ ನಮ್ಮ ನಾಯಕರೆಲ್ಲರೂ ಕೂಡ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರೆಲ್ಲರೂ ಅಲ್ಲಿ ಮಗ್ನರಾಗಿರ್ಬೇಕಾದ್ರೆ 2/3 ಅನುಪಾತದ ಇದರಲ್ಲಿ ಬೇಗ ತರಾತುರಿಯಲ್ಲಿ ನಾವೆಲ್ಲರೂ ಇದನ್ನ ಪಾಸ್ ಮಾಡಿಬಿಡ್ಬೋದು ಅಂತಕ್ಕಂಥ ಒಂದು ದುರಾಲೋಚನೆಯಿಂದ ಇದನ್ನು ಮಾಡಿದರು. ಆದರೂ ಕೂಡ ನಮ್ಮೆಲ್ಲ ನಾಯಕರು ಕೂಡ ಇವತ್ತು ಜಾಗೃತರಾಗಿ ಈ ಬಿಲ್ ಪಾಸ್ಗೆ ನಾವೆಲ್ಲರೂ ವಿರೋಧ ವ್ಯಕ್ತಪಡಿಸಿದ್ದೀವಿ.
ಮತ್ತು ಈ ಕ್ಷೇತ್ರ ಮರು ವಿಂಗಡಣೆ ಜೊತೆಗೆ ಯಾಕೆ ಇದು ಮಹಿಳಾ ಮೀಸಲಾತಿಯನ್ನು ಮಾಡಬೇಕಾಗಿತ್ತು ಅನ್ನೋದು ನಮ್ಮದು ದೊಡ್ಡ ಪ್ರಶ್ನೆ. ಯಾಕಂದರೆ ಕ್ಷೇತ್ರ ವಿಂಗಡಣೆ ಅಂತಂದರೆ ಸುಮಾರು ಹೆಚ್ಚು ಸ್ಥಾನಗಳನ್ನ ನಾವು ಬರೀ ಉತ್ತರ ಭಾರತದವರೇ ತಗೊಳ್ತಾರೆ. ಯಾಕಂದರೆ ಅಲ್ಲಿನ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾವು ಜನಸಂಖ್ಯಾ ನಿಯಂತ್ರಣವನ್ನು ನಾವು ಇಲ್ಲಿ ಮಾಡಿಕೊಂಡು ಈಗ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಮತ್ತು ಕರ್ನಾಟಕದಿಂದ ನಾವು ಹೆಚ್ಚಾಗಿ ನಾವು ಕೇಂದ್ರಕ್ಕೆ ತೆರಿಗೆಯನ್ನು ಕಟ್ತಕ್ಕಂಥದ್ದು ಮತ್ತು ನಾವೆಲ್ಲ ವ್ಯವಸ್ಥಿತವಾಗಿ ಇಲ್ಲಿ ಮಾಡಿಕೊಂಡ್ರೂ ಕೂಡ ಇಲ್ಲಿ ದಕ್ಷಿಣ ಭಾಗದಲ್ಲಿ ಸ್ಥಳೀಯವಾಗಿ ನಮ್ಮ ಪ್ರಾದೇಶಿಕ ಪಕ್ಷಗಳ ಒಂದು ಇದು ಕಂಟ್ರೋಲ್ ಜಾಸ್ತಿ ಇರ್ತಕ್ಕಂಥದ್ದು ಇಲ್ಲಿ ಪಕ್ಷಗಳಲ್ಲಿ. ಅವರಿಗೆ ಏನಾಯ್ತಂದರೆ ಅಲ್ಲಿ ಮೇಲೆ ಮಧ್ಯಪ್ರದೇಶ, ಉತ್ತರ ಪ್ರದೇಶ ಅಂತ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ನಮ್ಮ ಸೀಟ್ ಜಾಸ್ತಿ ಆಗಿ ಹೋಗ್ಬಿಟ್ರೆ ನಾವು ಇವರ ಒಂದು ಒಪ್ಪಿಗೆ ಯಾವುದೇ ಒಂದು ವಿಧೇಯಕ ಮಂಡನೆ ಮಾಡೋದಕ್ಕೆ ನಮ್ಮ ಒಪ್ಪಿಗೆ ಪಡೆಯೋ ಅವಶ್ಯಕತೆಯೇ ಇಲ್ಲ. ಅಲ್ಲೇ ಅವರಿಗೆ ಸಾಕಷ್ಟು ಮೆಜಾರಿಟಿ ಸಿಕ್ಕೋಗ್ಬಿಡ್ತೈತೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಇದನ್ನು